ಮಾಧ್ಯಮದ ಮಿತ್ರರಿಗೆ ಸ್ವಾಗತ. ನಾನು ಸುದೇಶ್ ಭಂಡಾರಿ ಅಂತ. ವಿ ಆರ್ ಯುನೈಟೆಡ್ ಇದರ ನಮ್ಮ ವಿ ಆರ್ ಯುನೈಟೆಡ್ನ ಅಧ್ಯಕ್ಷರಾದ ಅಸ್ಫರ್ ರಜಾಕ್ ಇದ್ದಾರೆ, ಉಪಾಧ್ಯಕ್ಷರಾದ ಹರೀಶ್ ವಿಶ್ವಾಸ್ ದಾಸ್ ಹಾಗೂ MH ಕರುಣಾಕರ್ ಇದ್ದಾರೆ. ಹಾಗೆ ನಮ್ಮ ಮಾಜಿ MLA ಮೊಯ್ದೀನ್ ಬಾವ ಇದ್ದಾರೆ, ಹಾಗೂ ಯು ಕುಂಜತ್ತೂರು ತಂಡದ. ನಾವು ಈ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಇದರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 2023ರಲ್ಲಿ ಯಶಸ್ವಿಯಾಗಿ ನಡೆಸಿ ಇದೀಗ ನಾವು ಸೀಸನ್ 2ರ ಅದ್ದೂರಿ ತಂಡಗಳ ಒಂದು 150ಕ್ಕಿಂತ ಹೆಚ್ಚು ಪ್ರೊಫೆಷನಲ್ ಕಬಡ್ಡಿ ಆಟಗಾರರ ಬಿಡ್ಡಿಂಗ್ ಇದೇ ಜೊತೆ 86ಕ್ಕಿಂತ ಹೆಚ್ಚು ಪ್ಲೇಯರ್ಸನ್ನು ಬಿಡ್ಡಿಂಗಲ್ಲಿ ಪಡೆದುಕೊಂಡು ಕುತೂಹಲಕಾರಿಯಾದಂಥ ಒಂದು ಪಂದ್ಯಾಟಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಅದೇ ರೀತಿ ಈ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಜೊತೆ ಒಂದು ಮಂಗಳೂರು ರತ್ನ ಎಂಬ ಬಿರುದನ್ನು ನೀಡಿ ಒಂದು ಗೌರವಿಸುವಂಥ ಒಂದು ಪದ್ಧತಿಯನ್ನು ನಾವು ಕಳೆದ ವರ್ಷ ಶುರು ಮಾಡಿದ್ದೆವು. ಹಾಗೆ ಕಳೆದ ವರ್ಷ ಡಾಕ್ಟರ್ ಅತ್ತೂರು ಸದಾನಂದ ಶೆಟ್ಟಿ ಅವರಿಗೆ ಈ ಸನ್ಮಾನವನ್ನು ನೀಡಿದ್ದೆವು. ಅದೇ ರೀತಿ ಈ ವರ್ಷ ನಾವು ಮಾನ್ಯ ಸ್ಪೀಕರ್ ಆದಂಥ UT ಖಾದರ್ ಇವರಿಗೆ ಮಂಗಳೂರು ರತ್ನ ಬಿರುದನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ 3 ದಿನದ ಕಾರ್ಯಕ್ರಮಗಳು ಜೊತೆಗೆ ಫುಡ್ ಫೆಸ್ಟಿವಲ್ ಸಹ ನಡೆಯಲಿದೆ, ಅದ್ದೂರಿಯಾದ ಫುಡ್ ಫೆಸ್ಟಿವಲ್. ಹಾಗೂ ಈ ಸಲದ ಒಂದು ಸ್ಪೆಷಲ್ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಸಹ ಇದೆ. ಹಾಗೆ ಒಂದು ಇಡೀ ಕುಟುಂಬಕ್ಕೆ ಒಂದು ವೀಕೆಂಡಲ್ಲಿ ಉತ್ತಮವಾದಂಥ ಒಂದು ಮನೋರಂಜನೆಯನ್ನು ನೀಡುವಂಥ 3 ದಿವಸದ ಕಾರ್ಯಕ್ರಮ. ಇನ್ನೊಂದು ವಿಶೇಷ ಅಂದರೆ ಇದೆ, ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನು ವಿಧಿಸಿರುವುದಿಲ್ಲ. ಇದಕ್ಕೆ ಎಂಟ್ರಿ ಫ್ರೀ ಆಗಲಿ, ಪಾರ್ಕಿಂಗ್ ಫ್ರೀ ಆಗಲಿ ಏನಿರುವುದಿಲ್ಲ. ಸೊ ಫ್ರೀಯಾಗಿ ಎಂಟ್ರಿ ಆಗ್ಬೋದು, ಫ್ರೀಯಾಗಿ ಪಾರ್ಕ್ ಮಾಡ್ಬೋದು. ಇದೆ ನೆಕ್ಸ್ಟ್ ಡೇ ಅಂದರೆ 30 ಶುಕ್ರವಾರ ಬರುತ್ತೆ, ಶನಿವಾರ 31ಕ್ಕೆ ಕಬಡ್ಡಿ ಪಂದ್ಯಾಟ ಆರಂಭ ಆಗುತ್ತೆ, ಇನಾಗ್ರೇಷನ್. ಅವತ್ತು ಲೀಗ್ ಪಂದ್ಯಗಳೆಲ್ಲ ಇರುತ್ತೆ. ಮತ್ತು ಸಂಡೇ ಸೆಮಿ ಮತ್ತು ಫೈನಲ್ ಎಲ್ಲ ಸಂಡೇ ನಡೆಯುತ್ತೆ 1ನೇ ತಾರೀಕಿಗೆ. ಅದೇ ದಿವಸ UT ಖಾದರ್ ಅವರಿಗೆ ನಮ್ಮ ಮಂಗಳೂರು ರತ್ನ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಅದೇ ದಿವಸ ಹಮ್ಮಿಕೊಂಡಿದ್ದೇವೆ. ಫಾಲ್ಕಾನ್ಸ್, ಯು ಕುಂಜತ್ತೂರ್, ಟೀಮ್ ಬಾವ, ನ್ಯೂ ಸ್ಟಾರ್ ಮ್ಯಾಂಗ್ಳೂರ್, ಕರ್ನಾಟಕ ತುಳುವ ನೈಜೀರಿಯಾ ಹಾಗೂ ಮ್ಯಾಂಗ್ಳೂರ್ ಯುನೈಟೆಡ್ KC ಬರುವ ಟೂರ್ನಮೆಂಟಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಬಿಡ್ಡಿಂಗಲ್ಲಿ ಆಲ್ ಓವರ್ ಕರ್ನಾಟಕ ಹಾಗೂ ಹೊರಗಿನ ಪ್ಲೇಯರ್ಸ್ ಸಹ ಇದ್ದಾರೆ, ಹರಿಯಾಣದವರು ಇದ್ದಾರೆ. ಬಟ್ ಆದರೆ ಎಲ್ರಿಗೂ ಗೊತ್ತಿರುವಂಥ ಪ್ಲೇಯರ್ಸೇ. ಮತ್ತು ಪ್ಲೇಯರ್ ಲಿಸ್ಟನ್ನು ನಾವೊಂದು ವಾರಕ್ಕಿಂತ ಮುಂಚೆನೇ ಓನರ್ಸ್ಗಳಿಗೆ ಕೊಟ್ಟಿದ್ದೆವು. ಅಂದರೆ ಅದರಲ್ಲಿ ಇದ್ದವರು ಮಾತ್ರ ಬಿಡ್ಡಿಂಗ್ ಆದರು. ಓಕೆ, ಅವರ ಕೋಚ್, ಅವರ ಮ್ಯಾನೇಜರ್ ಎಲ್ಲ ಸ್ಟಡಿ ಮಾಡಿ ಅಲ್ಲೇ ಅವರ ಪೊಸಿಷನ್ ಸಹ ನಾವು ಫಸ್ಟಿಗೆ ಅವರಿಗೆ ಹೇಳಿದೆವು. ಅಂದರೆ ರೈಡರ್ಸ್, ಲೆಫ್ಟ್ ಕವರ್, ರೈಟ್ ಕವರ್, ಲೆಫ್ಟ್ ಕಾರ್ನರ್, ರೈಟ್ ಕಾರ್ನರ್ ಎಲ್ಲ. ಸೊ ಹಾಗೆ ಮಾಡೋದ್ರಿಂದ ಅವರಿಗೆ ಒಂದು ಅಂದರೆ ಸಮತೋಲಿತ ತಂಡ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಮ್ಮದು ಲಾಸ್ಟ್ ಇಯರ್ ಆದ ಇವೆಂಟಲ್ಲಿ ಎಲ್ಲ ಪಂದ್ಯಾಟಗಳು ತುಂಬ ಒಂದು ಫೈಟಲ್ಲಿತ್ತು. ಯಾಕಂದರೆ ಎಲ್ಲ ಓನರ್ಗಳು ಒಂದು ಈಕ್ವಲ್ ಆಗಿ ಎಲ್ಲ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಮತ್ತು ಲಾಸ್ಟ್ ಒಂದು 3 ಡೇಸ್ ಅವ್ರದ್ದು ಟ್ರೈನಿಂಗ್ ಎಲ್ಲ ಕೊಟ್ಟು, ಸೊ ಅದೇ ರೀತಿಯ ಒಂದು ಫೈಟನ್ನು ನಾವು ಈ ಸಲದ ಪಂದ್ಯಾಟದಲ್ಲೂ ನಿರೀಕ್ಷೆ ಮಾಡಬಹುದು. ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಎಲ್ಲ ಒಂದು ಪ್ಲೇಯರ್ಸನ್ನು ಬಿಡ್ಡಿಂಗ್ ಮಾಡಿದ್ದಾರೆ, ಬಿಡ್ಡಿಂಗಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅದು ಲಾಗೋಸಲ್ಲಿರುವಂಥ ಒಂದು ನಮ್ಮ ತುಳುವಿನ ಒಂದು ಕಮ್ಯುನಿಟಿ, ಅಲ್ಲಿ ತುಂಬ ಜನ ಇದ್ದಾರೆ. ಅಲ್ಲಿ ತುಂಬ ಟೀಮ್ ಇದೆ ಆ ಥರ. ಅವ್ರದ್ದು ಲೋಕಲ್ ಟೂರ್ನಮೆಂಟ್ ಆಗ್ತಾ ಇರುತ್ತೆ. ಅದರಲ್ಲಿ ಒಂದು ಇದು ಕರ್ನಾಟಕ ತುಳುವಾಸ್ ನೈಜೀರಿಯಾ ಅಂತ. ಅವರು ಲಾಸ್ಟ್ ಇಯರ್ ಸಹ ಟೀಮ್ ಹಾಕಿದ್ರು. ಅದು ಓನರ್ ಬಂದ್ಬಿಟ್ಟು ಇಲ್ಲಿಯವರೇ, ಅವ್ರದ್ದು ಟೀಮ್ ಅಲ್ಲಿದೆ. ಜಯಪ್ರಕಾಶ್ ರಾವ್ ಅಂತ ಟೀಮ್ ಓನರ್ ಹೆಸರು. ಮೊನ್ನೆ ಬಿಡ್ಡಿಂಗ್ ಅಂತ ಬಂದಿದ್ರು, ಬಟ್ ಆ ದಿವಸ ಬಿಡ್ಡಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಬಿಡ್ಡಿಂಗಿಗೆ ಅವರು ಇರಲಿಲ್ಲ. ಕಬಡ್ಡಿ ಪಂದ್ಯಕ್ಕೆ ಬರ್ತಾರೆ ಎಂಬ ನಿರೀಕ್ಷೆ ಇದೆ.
ಮ್ಯಾಚ್ ಒಂದು ಮಧ್ಯಾಹ್ನ ಸ್ಟಾರ್ಟ್ ಆಗ್ಬೋದು, ಒಂದು 3 o'clock. ಸೊ ಆಲ್ಮೋಸ್ಟ್ 10-11 ಆಗುವಾಗ ಮುಗಿಬೋದು. ನಮಸ್ತೆ. ವೇದಿಕೆಯಲ್ಲಿರುವ ಎಲ್ಲ ನಮ್ಮ VR ಯುನೈಟೆಡ್ನ ಅಧ್ಯಕ್ಷರು ಹಾಗೂ ಎಲ್ಲ ಅದರ ವಿಚಾರಗಳಿಗೆ, ಟೀಮ್ ಓನರ್ಸ್ಗೆ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಮ್ಯಾಂಗ್ಳೂರು ಕಬಡ್ಡಿ ಪ್ರೀಮಿಯರ್ ಲೀಗಿನ ಇದು ಈ ಬಾರಿಯ ಸೀಸನ್ 2 ಏನು ನಡೀಲಿಕ್ಕಿದೆಯಾ ಬಹಳ ಒಂದು ಕಾಂಪಿಟೇಟಿವ್ ಹಾಗೂ ಉತ್ಸಾಹಭರಿತವಾಗಿ ನಡೀಲಿಕ್ಕಿದೆ. ಮಂಗಳೂರಿನ ಜಿಲ್ಲೆಯ ಜನತೆಗೆ ಇದೊಂದು ಉತ್ಸಾಹದ ರೀತಿಯನ್ನು ಒಂದು ಆ ವಾತಾವರಣವನ್ನು ಕೊಡಬೇಕೆಂಬ ಉದ್ದೇಶದಿಂದ ಹಾಗೂ ಮಂಗಳೂರಿನ ಕಬಡ್ಡಿ ಪ್ಲೇಯರ್ಸಿಗೆ, ಜಿಲ್ಲಾದ್ಯಂತದ ಎಲ್ಲ ಕಬಡ್ಡಿ ಪ್ಲೇಯರ್ಸಿಗೆ ಇದರಲ್ಲಿ ಒಂದು ಉತ್ತಮ ಪ್ರಯೋಜನ ಸಿಗಲಿ ಅಂತ ಎಂಬ ಉದ್ದೇಶದಿಂದ VR ಯುನೈಟೆಡ್ನವರು ಹೋದ ಬಾರಿ ಕೂಡ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದೇವೆ ನಾವು. ಈ ಬಾರಿ ಕೂಡ ಅದೇ ರೀತಿ ನಮ್ಮ ಈಗಾಗಲೇ ಟೀಮ್ಗಳು, ನಮ್ಮ ಪ್ಲೇಯರ್ಸ್ಗಳನ್ನು ಬಿಡ್ಡಿಂಗ್ ಎಲ್ಲ ಈಗಾಗಲೇ ಆಗಿದೆ. ಹಲವಾರು ಉತ್ತಮ ತಂಡಗಳು ಇದರಲ್ಲಿ ಆಡಲಿಕ್ಕಿದೆ. ಅದೇ ರೀತಿ ಫುಡ್ ಫೆಸ್ಟ್ ಇದು ಸ್ಪೆಷಲ್ ಆಗಿ ನಡೀತಾ ಇದೆ. ಸ್ಪೋರ್ಟ್ಸಿನೊಟ್ಟಿಗೆ ಫುಡ್ ಫೆಸ್ಟ್ ಕೂಡ ಒಂದು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗೂ ಮಂಗಳೂರಿನ ಜನತೆಗೆ ಈಗಾಗಲೇ ಕೆಲವು ಫುಡ್ ಫೆಸ್ಟ್ಗಳನ್ನೆಲ್ಲ ನಾವು ನೋಡಿದ್ದೇವೆ. ಅದೇ ರೀತಿ ಸ್ಪೋರ್ಟ್ಸ್ನೊಟ್ಟಿಗೆ ಫುಡ್ ಫೆಸ್ಟ್ ಕೂಡ ಇರಲಿ ಅಂತ ಹೇಳಿ ಅದಕ್ಕೆ ಕೂಡ ನಾವು ಹೆಚ್ಚಿನ ಉತ್ತೇಜನ ಕೊಟ್ಟಿದ್ದೇವೆ. ಹಾಗೆ ಸ್ಪೋರ್ಟ್ಸ್ ಬಹಳ ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ನಡೀಲಿಕ್ಕಿದೆ. ನಮ್ಮ ಉತ್ತಮ ಆಟಗಾರರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮಂಗಳೂರು ಜನತೆಗೆ ಒಂದು ಉತ್ತಮ ಮನೋರಂಜನೆಯನ್ನು ನೀಡಲು ಸಾಧ್ಯ ಇದೆ ಅಂತ ನಾವೆಲ್ಲ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಸಹಾಯ ಇರಲಿ, ಮಂಗಳೂರು ಜನತೆಗೆ ಒಂದು ಉತ್ತಮ ಕಾರ್ಯಕ್ರಮವಾಗಿ ಮೂಡಿಬರಲಿ ಅಂತ ನಾನು ಶುಭ ಹಾರೈಸ್ತೇನೆ. ಹಾಗೆ ಇಂತಹ ಕಾರ್ಯಕ್ರಮಗಳು ನಿರಂತರ ನಡಿಬೇಕಂತ ನಾನು ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ವಿನಂತಿಸ್ತೇನೆ. ನಮ್ಮ ನೆಚ್ಚಿನ ಮೊಯ್ದೀನ್ ಬಾವರವರ ಟೀಮ್ ಇದೆ, ಟೀಮ್ ಬಾವ ಅಂತ. ಸೊ ಅವರೊಂದು 2 ಮಾತಾಡಬೇಕಂತ ವಿನಂತಿ. ವಿ ಯುನೈಟೆಡ್ ಮ್ಯಾಂಗ್ಳೂರ್ ಬಹುಶಃ ಬಹಳ ಒಂದು ಅರ್ಥಪೂರ್ಣವಾದ ಪದವನ್ನು ಇಟ್ಟುಕೊಂಡು ಮಂಗಳೂರಿನ ಸರ್ವ ಧರ್ಮಗಳು ಸೇರಿಕೊಂಡು ಈ ಭಾಗ ಶಾಂತಿಯುತವಾಗಿ ಯಾವತ್ತೂ ಇರಬೇಕು ಅಂತ ಹೇಳುವಂತಹ ಒಂದು ಉತ್ಸಾಹದೊಂದಿಗೆ 4 ಮಿತ್ರರು ಸೇರಿಕೊಂಡು ಇವತ್ತು ಈ ಒಂದು ವಿ ಯುನೈಟೆಡ್ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳುವಂಥ ಒಂದು ಶೀರ್ಷಿಕೆಯೊಂದಿಗೆ ಇದನ್ನು ಮಾಡಿದ್ದೇವೆ. ಇದರಲ್ಲಿ ಕಳೆದ ವರ್ಷ ಭಾಳ ಯಶಸ್ವಿಯಾಗಿ ಕಬಡ್ಡಿ ಪಂದ್ಯಾಟ ಅದು ಯಾವ ರೀತಿಯಲ್ಲಿ ಆಗಿತ್ತು ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು. ನಾವೀಗಾಗಲೇ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗ್ತಾ ಇದೆ. ಆ ಪ್ರೋ ಕಬಡ್ಡಿ ಥರನೇ ಈ ಕಬಡ್ಡಿ ಆಟ, ಗ್ರಾಮೀಣ ಆಟ, ಮಂಗಳೂರಿಗೂ ಕಬಡ್ಡಿಗೂ ಬಹಳಷ್ಟು ನಂಟಿದೆ. ಮಂಗಳೂರಿನ ಅನೇಕ ಆಟಗಾರರು ಇವತ್ತು ಪ್ರೋ ಕಬಡ್ಡಿಯಲ್ಲಿದ್ದಾರೆ. ನಮ್ಮ ಭಾಗದಲ್ಲಿ ಕ್ರಿಕೆಟ್ ಬಹಳ ಪ್ರಚಲಿತವಾಗಿರುವುದರಿಂದ ಇಲ್ಲಿ ಕಬಡ್ಡಿಯನ್ನು, ಅದರ ಆಟಗಾರರನ್ನು ಬೆಂಬಲಿಸಬೇಕು. ಈ ಭಾಗದ ಪ್ರತಿಯೊಬ್ಬರೂ ಈ ಟೂರ್ನಮೆಂಟ್ನ ಮೂಲಕ ಬಹುಶಃ ಮುಂದಿನ ಸಂದರ್ಭಗಳಲ್ಲಿ ಅನೇಕ ತಂಡಗಳು, ಪ್ರೋ ಕಬಡ್ಡಿಯ ತಂಡಗಳು ಇಲ್ಲಿ ಆಡಿದಂತಹ ಪಂದ್ಯಾಟಗಳನ್ನು ವಿಶೇಷವಾಗಿ ಯಾವ ರೀತಿಯಲ್ಲಿ ಕ್ಯಾಮರಾದಲ್ಲಿ ಸೆರೆ ಹಿಡಿದಿರ್ತಾರೆ ಅದನ್ನು ಸರಿಯಾಗಿ ಅವರು ನೋಡಿಕೊಂಡು ಪ್ರೋ ಕಬಡ್ಡಿಯ ತಂಡವನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಇದರಲ್ಲಿ ಆಡುವಂಥ ಆಟಗಾರರಿಗೆ ಅದು ಬಹಳಷ್ಟು ಉಪಕಾರಿ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾನು ಸಮೇತ KPL ಅಂತ ಹೇಳುವಂಥ ಒಂದು ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತೇಳಿ ಕ್ರಿಕೆಟಿನ ಒಂದು ಬಂದಂತಹ ಸಂದರ್ಭದಲ್ಲಿ ಮಂಗಳೂರಿನ ತಂಡವನ್ನು ಮ್ಯಾಂಗ್ಳೂರ್ ಯುನೈಟೆಡ್ ಅಂತೇಳಿ ನಾವೆಲ್ಲ ಒಂದು ಒಗ್ಗಟ್ಟಾಗಿರಬೇಕು ಅಂತ ಹೇಳುವಂಥ ನೆಲೆಯಲ್ಲಿ
ಮಾಡಿದಂತಹ ನೆನಪು ನನ್ನನ್ನು ಕಾಡ್ತಾ ಇದೆ. ಇಂತಹ ವ್ಯವಸ್ಥೆಗಳಿಗೆ ನಮ್ಮ ಜಿಲ್ಲೆಯ ಪತ್ರಕರ್ತರು ಇದನ್ನು ಬಹಳಷ್ಟು ಪ್ರಚಾರ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಇದು ಖಂಡಿತ ಯಶಸ್ವಿ ಆಗ್ತಾ ಇದೆ. ಬಹುಶಃ ಈ ಬಾರಿ ಫುಡ್ ಫೆಸ್ಟಿವಲ್ ಇಟ್ಟಿರುವುದರಿಂದ ಎಲ್ಲರೂ ಬಂದು ಈ ಭಾಗದ ಮತ್ತು ಈ ನಮ್ಮ ದೇಶದ ಮತ್ತು ವಿದೇಶದಲ್ಲಿ ಪ್ರಖ್ಯಾತಿ ಹೊಂದಿರುವಂತಹ ಆ ಖಾದ್ಯಗಳನ್ನು ತಯಾರಿ ಮಾಡುವಂತಹ ಕೆಲಸ, ಅದರ ರುಚಿಯನ್ನು ಈ ಭಾಗದ ಜನತೆ ಪಡೆಯುವಂತಹ ಸಂದರ್ಭ, ಅದರೊಂದಿಗೆ ಈ ಕಬಡ್ಡಿ ಆಟಗಾರರು ಬಹುಶಃ ಇವತ್ತು ಕಬಡ್ಡಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಬಹುಶಃ ನಮ್ಮ ಜಿಲ್ಲೆಗೆ ಸೀಮಿತ ಮಾಡಿ ಅಲ್ಲ, ಪ್ರೋ ಕಬಡ್ಡಿಯಲ್ಲಿ ಯಾರೆಲ್ಲ ಇವತ್ತು ಸಿಲೆಕ್ಟ್ ಆಗಿಲ್ಲ ಅಂತ ಅನೇಕ ಆಟಗಾರರಿಗೆ ಇವತ್ತು ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಅಲ್ಲಿ ಅವರಿಗೆ ಸಿಗಲಿಲ್ಲದಿದ್ರೂ ಇಲ್ಲಿ ಸಿಕ್ಕಿದೆ, ಒಂದು ಬಹಳ ಹೆಮ್ಮೆಯಿಂದ ಆಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯವಾಗಿಯೂ ಆಡುವಂಥ ಆಟಗಾರರನ್ನು ಈ ತಂಡದಲ್ಲಿ ಸೆಲೆಕ್ಟ್ ಮಾಡಿಕೊಂಡು 8 ತಂಡಗಳು ಬಹಳ ಸನ್ನದ್ಧರಾಗಿಕೊಂಡು ಅತ್ಯುತ್ತಮವಾದ ಒಂದು ಕಬಡ್ಡಿ ಪಂದ್ಯಾಟವನ್ನು ಈ ಭಾಗದ ಎಲ್ಲ ನಾಗರಿಕರಿಗೆ ನೀಡುವಂತಹ ಸಂದರ್ಭದಲ್ಲಿ ತಮ್ಮ ಪ್ರಚಾರದ ಮೂಲಕ ಈ ಭಾಗದ ಶಾಂತಿ ಸೌಹಾರ್ದತೆ ಬೆಳೆಯಬೇಕು. ಪತ್ರಕರ್ತರ ಸದಾ ಪ್ರೋತ್ಸಾಹ ಇದಕ್ಕೆ ಬೇಕು, ಜನರಿಗೆ ಗೊತ್ತಾಗಬೇಕು, ಆ ಯುವ ಜನತೆ ಇದರಲ್ಲಿ ಸೇರಿಸಿಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಂತಹ ಒಂದು ವ್ಯವಸ್ಥೆಗಳನ್ನು ಮಾಡುತ್ತಿರುವಂತಹ ಮ್ಯಾಂಗ್ಳೂರಿನ ವಿ ಆರ್ ಯುನೈಟೆಡ್ ತಂಡಕ್ಕೆ, ಅದರ ಅಧ್ಯಕ್ಷರು ಎಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು. ಇಂತಹ ಕೆಲಸಗಳು ಬಹುಶಃ ಈ ಬಾರಿ ಇದನ್ನು ಮಾಡಿದರೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಮಾಡ್ಬೋದು. ಬಹುಶಃ 7 ದಿವಸಗಳ ಕಾಲ ಕಬಡ್ಡಿ ಆಡುವಂಥ ಕೆಲಸವನ್ನು ಎಲ್ಲ ಇಟ್ಟರೆ ಮುಂದಿನ ಸಲ ಅದಕ್ಕೆ ಅತ್ಯುತ್ತಮವಾದ ಒಂದು ಸ್ಪರ್ಧಾತ್ಮಕವಾದ ರೀತಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಯಶಸ್ಸು ಸಿಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕ್ಯಾಶ್ ಪ್ರೈಸ್ 3000 ಇದೆ. ಆ್ಯಕ್ಚುಲಿ ಈ ಪಂದ್ಯಾಟದಲ್ಲಿ ನಿಮ್ಮ ಕ್ಯಾಶ್ ಪ್ರೈಸ್ ಅಷ್ಟೊಂದು ಮಹತ್ವ ಪಡೆಯುವುದಿಲ್ಲ. ಯಾಕಂದರೆ ಒಬ್ಬ ಓನರ್ ಆಲ್ಮೋಸ್ಟ್ 4 to 5 lakhs ಸ್ಪೆಂಡ್ ಮಾಡ್ತಾರೆ ಇವರನ್ನು ಪರ್ಚೇಸ್ ಮಾಡಲಿಕ್ಕೆ. ಅವರ ಪೇಮೆಂಟ್ ಇರಲಿ ಅಲ್ಲ, ಒಂದು ಸ್ಟೇ, ಫುಡ್ ಎಲ್ಲ. ಬಟ್ ಕ್ಯಾಶ್ ಪ್ರೈಸ್ ಅಂತ ಕೊಡಬೇಕಾಗುತ್ತೆ, ಅದಕ್ಕೋಸ್ಕರ ಕ್ಯಾಶ್ ಪ್ರೈಸ್ ಇದೆ, ಗೌರವಧನ ಆಗಿ ಒಂದು ಕೊಡುವಂಥದ್ದು. ಸೊ ಆ ಅಮೌಂಟಿಗೆ ಕಂಪೇರ್ ಮಾಡಿದರೆ ಅವರು ಒಂದು ಪರ್ಚೇಸ್ ಮಾಡುವಾಗ ಆ ಅಮೌಂಟು ದೊಡ್ಡ ವಿಷಯ ಆಗೋದಿಲ್ಲ. ಇಂಡಿವಿಜುವಲ್ ಆಗಿ ಪ್ರೈಸಸ್ ಇದೆ. ಬಿಡ್ಡಿಂಗಲ್ಲಿ ಅವ್ರಿಗೆ ಏನು ಅಮೌಂಟು ಪರ್ಚೇಸ್ ಮಾಡಿರ್ತಾರಲ್ಲ ಆ ಅಮೌಂಟು ಓನರ್ ಪೇ ಮಾಡ್ತಾರೆ ಅವರಿಗೆ. ಓಕೆ, ಅಂದರೆ ಬಿಡ್ಡಿಂಗಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ತದೆ, ಅಂದರೆ ಇಷ್ಟೇ ಅಮೌಂಟಲ್ಲಿ ಪರ್ಚೇಸ್ ಮಾಡಬೇಕಂತ. ಸೊ ದಟ್ ವಿ ಕಾಂಟ್ ಡಿಸ್ಕ್ಲೋಸ್ ಇಯರ್. ಸೊ ಹಾಗೆ ಆ ಒಂದು ಅಮೌಂಟಲ್ಲಿ ಪರ್ಚೇಸ್ ಮಾಡಿ ಎಲ್ಲ 12 ಆಟಗಾರರನ್ನು ಅವರು ಪರ್ಚೇಸ್ ಮಾಡಬೇಕಾಗುತ್ತೆ ಒಂದು ಪರ್ಟಿಕ್ಯುಲರ್ ಅಮೌಂಟಲ್ಲಿ. ಮ್ಯಾಂಗ್ಳೂರ್ನವರು ತುಂಬ ಜನ ಇದ್ದಾರೆ, ಎಲ್ಲ ಮಿಕ್ಸ್ ಆಗಿದ್ದಾರೆ. ಅಂದರೆ 150 ಮ್ಯಾಂಗ್ಳೂರ್ನವರೇ ಈ ಅಂತ ನಾವು ಅವ್ರಿಗೆ ಕಂಪಲ್ಸರಿ ಮಾಡೋಕ್ಕಾಗಲ್ಲ ಪರ್ಚೇಸ್ ಮಾಡಿ, ಅವ್ರದ್ದು ಫ್ರೀ ಟು ಬಿಡ್. ಎಲ್ಲ ಮಿಕ್ಸ್ ಇದ್ದಾರೆ, ಕರೆಕ್ಟಾಗಿ ಅಂಕಿಅಂಶ ಈಗ ಗೊತ್ತಿಲ್ಲ ನನಗೆ. ಅಲ್ವಾಸ್ನವರಿದ್ದಾರೆ, ಮತ್ತು ಬ್ಯಾಂಗ್ಳೂರು, ಈಗ JK ಅಕಾಡೆಮಿಯಲ್ಲಿರುವಂಥ ಹರಿಯಾಣ ತಂಡದವರು, ಮತ್ತು ತುಂಬ ಜನ ನಾರ್ತಿಂದನೂ ಫೋನ್ ಮಾಡಿ ಕೇಳ್ತಾ ಇದ್ರು ನಮ್ಮನ್ನೇ ಬಿಟ್ಟಿಗೆ ಸೇರಿಸಿ ಅಂತ. ಬಟ್ ಸೇರಿಸುವಂಥ ರಿಸ್ಕ್ ತಗೊಳ್ಳಿಲ್ಲ. ಅಂದರೆ ಏನಾಗುತ್ತೆ, ಅವ್ರು ಕಮ್ಮಿ ಬಿಟ್ಟಿಗೆ ಪರ್ಚೇಸ್ ಆದರೆ ಅವರು ನಾಡಿದ್ದು ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಇಲ್ಲಿಯವರೇ ಇದ್ದಾರೆ, ಕರ್ನಾಟಕ, ಕೇರಳ. ಹಾಗೆ ಪತ್ರಿಕಾಗೋಷ್ಠಿ ಆರಂಭ ಆದ ನಂತರ ನಮ್ಮನ್ನು ಸೇರ್ಕೊಂಡಿದ್ದಾರೆ ವಿನೋದ್ ಶೆಟ್ಟಿ ಅಂತ ನಮ್ಮ ಕಾರ್ಯದರ್ಶಿ. ಅದೇ ರೀತಿ ದೀಪಕ್ ಶಿಪ್ ಅಂತ ಏನು ಕೊಟ್ಟಿಲ್ಲ ಲಾಸ್ಟ್ ಇಯರ್ ನಾವು. ಇಲ್ಲ ಲಾಸ್ಟ್ ಇಯರ್ ಯಾವುದೇ ಇಲ್ಲ, ನಮ್ಮದು ಚಾರಿಟಿ ವರ್ಕ್ ನಡೀತಾ ಇತ್ತು. ಇವನ್ ಎಂಟೈರ್ ಕೊರೋನಾ ಟೈಮಲ್ಲಿ ನಾವು ಇಡೀ ಟೌನ್ಗೆ ಫುಡ್ ಕೊಡ್ತಾ ಇದ್ವಿ. ಅದೇ ರೀತಿ ಬೇರೆ ಬೇರೆ ಚಾರಿಟಿ ವರ್ಕ್ ಮಾಡ್ತಾ ಇದ್ವಿ ನಾವು. ಅದ್ರ ಕಬಡ್ಡಿ ಅಂತ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್. ಹಾಗೆ ಈ ಸಲದ್ದು ನಮ್ಮ ಗೌರವಾಧ್ಯಕ್ಷರಾದ ಪ್ರಕಾಶ್ ಕುಂಪಲ್ ಅವ್ರದ್ದು ಒಂದು ಪ್ಲ್ಯಾನ್ ಇದೆ. ಸೊ ಏನಾದರೂ ಒಂದು ಹೆಲ್ಪ್ ಮಾಡಬೇಕಂತ. ಸೊ ಅದು ಹೀಗೆ ಹೇಳೋದಕ್ಕಿಂತ ಅದನ್ನು ಮಾಡಿ ತೋರಿಸಿದ್ರೆ ಒಳ್ಳೇದಂತ ಭಾವಿಸ್ತಾ ಇದ್ದಾರೆ.
ರಿಸೆಪ್ಷನ್ ಅದು